ನಾಳೆ ಕರ್ನಾಟಕದಾದ್ಯಂತ ನಡೀಲಿರೋ ಬಂದಿನ ಸದ್ದು ಇವತ್ತೇ ಜೋರಾಗಿ ಕೇಳೋದಕ್ಕೆ ಶುರುವಾಗಿದೆ. ರೈತರು ಸಾಮಾನ್ಯರು ತಮ್ಮ ನೋವನ್ನ ಆಕ್ರೋಶವನ್ನ ಸಂಪೂರ್ಣವಾಗಿ ತೋರಿಸ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದ ಕಲಾವಿದರು ಕೂಡ ಈ ಚಳುವಳಿಗೆ ಸಂಪೂರ್ಣ ಬೆಂಬಲ ನೀಡಿದ್ದಾರೆ. ನಮ್ಮ ದರ್ಶನ್ ಅವರಂತೂ ಹೋಗಿ ಚಳುವಳಿಗಾರರ ಜೊತೆ ಕೂತೇ ಬಿಟ್ಟಿದ್ದಾರೆ. ಅದರ ಒಂದು ನೋಟ ನೋಡಿ. ಹಾಗೆ ದರ್ಶನ್ ಅವರು ಈ ಚಳುವಳಿ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಕೇಳಿ. ನಿಜವಾಗ್ಲೂ ಈ ಸಲ ತುಂಬಾನೇ ಅನ್ಯಾಯ ಆಗಿದೆ. ಅಲ್ಲ ಏನಾಗುತ್ತೆ, ಏನಾರು ಅವ್ರು ಆ್ಯಕ್ಚುಲಿ ಕುಡಿಯೋಕೆ ಕೇಳಿದ್ರೆ ಆಯ್ತು ಕೊಡೋಣ ಬಿಡಿ, ಕುಡಿಯೋಕ್ಕಾದ್ರೆ ಅವ್ರು ಬೆಳೆಯೋದಕ್ಕೆ ಕೇಳ್ತಾ ಇದ್ದಾರೆ, ನಮ್ಗೆ ಕುಡಿಯೋಕೆ ನೀರಿಲ್ಲ. ಒಂದೇನಂದರೆ ನ್ಯಾಯ ನೀತಿ ಧರ್ಮ ಒಂದೊಂದ್ಸಲಿ ತುಂಬ ತಪ್ಪಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಈ ಸಲ ಇದು. ನಿಜವಾಗ್ಲೂ ನಮಗೆ ಮಾದಾಯಿನೂ ಹಂಗೆ ಆಗಿದೆ, ಕಾವೇರಿನೂ ಹಂಗೆ ಆಗ್ತಾಯಿದೆ. ಆಮೇಲೆ ಒಂದೇನೆಂದರೆ ಭಾಳ ನಮಗೆ ನೋವಾಗೋದೇನೆಂದರೆ ನಾವು ಕರ್ನಾಟಕದವರು ತುಂಬ ವಿಶಾಲ ಹೃದಯದವರು ಹಂಗೆ ಅಂತ ತುಂಬ ವಿಶಾಲ ಮಾಡ್ಕೊಂಡು ನಮಗೆ ನಾವೇ ಕಾಲ ಮೇಲೆ ಕಲ್ಲೆತ್ಕೊಳ್ತಾ ಇದ್ದೀವಿ. ಎಲ್ಲರೂ ಬರ್ತಾರೆ. ಈಗ ನಾನು ಆ್ಯಕ್ಚುಲಿ ಅದಕ್ಕೋಸ್ಕರ ಬಂದಿದ್ದೀನಿ. ಸೊ ಎಲ್ಲರೂ ಅವ್ರು ಟ್ರೈ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪುನಃ ನಾಳೆನೂ ಇದು ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ಬರೀ ಮಂಡ್ಯದಲ್ಲೇ ಅಲ್ಲ, ಎಲ್ಲ ಕಡೆನೂ ಮಾಡಲೇಬೇಕಿದು. ಇದು ಬರೀ ಇಲ್ಲಿಗೆ ಮಾತ್ರ ಸೀಮಿತ ಆಗಲ್ಲ, ಎಲ್ಲ ಕಡೆಗೂ. ಯಾಕಂದರೆ ಒಂದೇನಂದರೆ ಇದು ನಮ್ಗೆ ಆಗಿರೋ ಅನ್ಯಾಯ. ಇದು ಈ ಸಲ ತುಂಬ ದೊಡ್ಡ ಅನ್ಯಾಯ ನನಗೆ ಅನ್ನಿಸ್ತಾ ಇರೋದು. ಅಂಬರೀಷ್ ಅವ್ರು ಬಂದಿಲ್ಲ ಅಂತ ಬರ್ತಾರೆ, ಅವರು ಬರ್ತಾರೆ. ಎಲ್ಲ ನಿಜವಾಗ್ಲೂ ರೈತರು ಕುಗ್ಲೇಬಾರ್ದು ಯಾವಾಗಲೂ. ಆ್ಯಕ್ಚುಲಿ ಅವ್ರು ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರೋದು. ನಮ್ಮಲ್ಲಿ ಅದು ಆ ಪವರ್ ಗೊತ್ತಾಗ್ತಿಲ್ಲ ಇನ್ನು, ರೈತರ ಪವರ್ ಆ್ಯಕ್ಚುಲಿ. ಬಟ್ ಒಂದ್ಸಲಿ ಅದೇನಾದ್ರು ಹೊಡಿತು ಅಂದರೆ ಮಾತ್ರ ನಿಜವಾಗ್ಲೂ ಯಾರೂ ಉಳಿಯೋಕ್ಕಾಗಲ್ಲ. ಸೊ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದೀವಿ, ಆ ಬೆನ್ನೇ ಮುರಿತಾ ಇದ್ದೀವಿ ನಾವು. ನಿಜವಾಗ್ಲೂ ಅದೊಂದು ಅನ್ಯಾಯ. ಈಗ ನಮ್ಗೆ ಯಾವ ಸೆಕ್ಯೂರಿಟಿ ಇಲ್ವಲ್ಲ ಸರ್? ಇಲ್ಲ, ನಮ್ಮ ಜನಗಳ ಜೊತೆಗೆ ನಾವು ಬರೋಕ್ಕೆ ಏನಕ್ಕೆ ಸರ್ ಸೆಕ್ಯೂರಿಟಿ? ನಮ್ಮ ಮನೆಗೆ ಬರೋದು ಅಂದ್ರೆ ಈಗ ನಾನೊಬ್ಬ ರೈತಾನೆ ಸರ್. ಈಗ ನೀವು ಬಿಟ್ಬಿಟ್ಟು ಈಗ ದರ್ಶನ್ ಒಬ್ಬ ಹೀರೋ ಎಲ್ಲ ಬಿಡ್ರಿ, ನಾನೊಬ್ಬ ರೈತಾನೆ ಸರ್. ಸರ್ಕಾರ ನೀರು ಹರಿಸ್ತಾ ಇದೆಯಲ್ಲ, ಅದಕ್ಕೆ ಅದು ಈಗ ಒಂದೇನಾಗುತ್ತೆ, ನಾವು ಇವ್ರ ಮೇಲೆ ಅವ್ರ ಮೇಲೆ ನಾವು ಹೇಳೋಕ್ಕಾಗಲ್ಲ. ಬಟ್ ಒಂದೇನಂದ್ರೆ ಅನ್ಯಾಯ ಆಗಿದೆ, ಅದು ಪ್ರತಿಯೊಬ್ಬರಿಗೂ ಮನ್ಸಿಗೆ ಬರಬೇಕು. ಇದು ಸರ್ಕಾರಕ್ಕಲ್ಲ, ಇನ್ನೊಂದಲ್ಲ ಮತ್ತೊಂದಲ್ಲ. ನಿಜವಾಗ್ಲೂ ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅವ್ರು ಕೇಳ್ತಾ ಇರೋದು ಬೆಳೆಯೋದಕ್ಕೆ, ಕುಡಿಯೋಕ್ಕೂ ಅಲ್ಲ ಅವರು. ಸೊ ಅವ್ರಿಗೆ ಬೆಳೆಯೋದಕ್ಕೆ ಕೊಟ್ಬಿಟ್ರೆ ನಾವೇನ್ ಮಾಡೋಣ? ಹಾಗೆ ಚಿತ್ರರಂಗದ ಬೇರೆ ಬೇರೆ ನಟರು ಈ ಸಮಸ್ಯೆ ಬಗ್ಗೆ ಏನೇನ್ ಹೇಳಿದ್ದಾರೆ ಅಂತ ನೋಡಿ. ನಮ್ಮ ಮಂಡ್ಯ ಜನ ಎಷ್ಟು ಪ್ರೀತಿಯಿಂದ ಎಷ್ಟು ವಿಶ್ವಾಸದಿಂದ ಇರ್ತಾರೆ. ಸೊ ಅಷ್ಟೇ ಹೊರಟು ಇಲ್ಲ. ಈಗ ಅಂಬರೀಷ್ ಅಣ್ಣ ಬಂದ್ಬಿಟ್ಟು ಹಿವೇಸಲ್ ಅವ್ರೆ. ಸೊ ಅಂಬಿ ಇದು ಅಂದ್ಬಿಟ್ಟು ಏನೋ ಇದಕ್ಕೆ ಹೋಗ್ಯಾರೆ. ಸೊ ಅವ್ರ ಹತ್ರ ಅವರು ಮಾತಾಡಿದೆ ನಾನು. ಸೊ ನಾನು ಮಾತಾಡ ಬರ್ತಿದ್ದಾರೆ, ಅವರು ಬರ್ತಿದ್ದಾರೆ. ಆಮೇಲೆ ಇಡೀ ಚಿತ್ರರಂಗ ಬಂದು ಸಪೋರ್ಟ್ ಮಾಡ್ತಾರೆ. ನಾವು ಒಂದು ನಾನು ಹೇಳೋದು ಇಡೀ ಚಿತ್ರರಂಗನೇ ಸಪೋರ್ಟ್ ಮಾಡ್ತಿದೆ. ಯಾಕೆ ನಾಳೆ ಬಂದ್ ಕರೆದಿದ್ದಾರೆ ಸಾರಾ ಗೋವಿಂದ್ ಅವರು, ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಸಾರಾ ಗೋವಿಂದ್ ಅವರು ಬಂದ್ ಕರೆದಿದ್ದಾರೆ. ಪರಿಹಾರ ಎಲ್ಲಿಂದ ತಂದು ಕೊಡ್ತಾರೆ ಬುದ್ಧಿ? ನೀರೇ ಇಲ್ಲ ಅಂದ್ರೆ, ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ಪರಿಹಾರ ಏನ್ ಕೊಡ್ತೀರಿ ನೀವು? ಏನ್ ಬಾಟ್ಲಿ ನೀರು ಕೊಡ್ತೀರಾ? ಎಲ್ಲಿಂದ ತತ್ತೀರಿ ನೀವು ನೀರ? ಪರಿಹಾರ ಎಲ್ಲಿಂದ ತತ್ತೀರಿ ನೀವು? 2,000-3,000 ಕೊಟ್ರೆ ವರ್ಷದ ಕೂಳು ಗತಿ ಏನು ಒಬ್ಬ ರೈತಂದು ನೀರಿಲ್ಲ ಅಂದ್ರೆ? ಇವತ್ತೇನು ಕಾವೇರಿ ತೀರ್ಪು ಮತ್ತೆ ಸುಪ್ರೀಂ ಕೋರ್ಟ್ ಇಂದ ಹೊರಗಡೆ ಬಿದ್ದಿದ್ದೆ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿ, ಈ ವಿಷಯದಲ್ಲಿ ರಾಜ್ಯ ಸರ್ಕಾರ ಏನಿದೆ ತುಂಬಾ ದೃಢವಾದ ನಿಲುವನ್ನು ತಗೊಳ್ಬೇಕು. ಇದರ ರೈತರ ಒಂದು ಮಾನ ಮರ್ಯಾದೆ ಮತ್ತೆ ಪ್ರಾಣ ಎಲ್ಲದರ ಒಂದು ಪ್ರಶ್ನೆ ಆಗಿರೋದ್ರಿಂದ ದಯವಿಟ್ಟು ಈ ಸಮಯದಲ್ಲಾದರೂ ಕರ್ನಾಟಕ ಸರ್ಕಾರ ಸರಿಯಾದ ನಿರ್ಧಾರವನ್ನು ತಗೊಳ್ಳಿ ಅಂತ ಈ ಮೂಲಕವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬಹಳ ಮುಖ್ಯವಾಗಿ ಏನು ಹೇಳ್ಬೇಕಂದ್ರೆ, ನಾನು ಇಲ್ಲಿ ಅಮೆರಿಕಾದಲ್ಲಿರೋದ್ರಿಂದ ಈ ಪ್ರತಿಭಟನೆಗೆ ಭಾಗವಹಿಸೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಎಲ್ಲ ಕರ್ನಾಟಕದ ಜನತೆ ಜೊತೆಯಲ್ಲಿ ನನ್ನ ಕ್ಷಮೆ ಇರಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅವರು ಸಮಿತಿ ಕಳಿಸಿ ಇಲ್ಲಿ ಪರಿಶೀಲನೆ ಮಾಡಿ ಕಾವೇರಿನಲ್ಲಿ ನೀರಿದೆಯಾ ಕಟ್ಟೆನಲ್ಲಿ ಇಲ್ವಾ ಅಂತ ತಿಳ್ಕೊಂಡು ಆಮೇಲೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡೋದು ಸರಿಯಾದ ನಿರ್ಣಯ ಅಂತ ಅನ್ಸುತ್ತೆ. ಈ ಟೈಮಲ್ಲಿ ರೈತರು ಮೊದಲೇ ಬರಗಾಲದಲ್ಲಿ ಓದಾಡ್ತಾ ಇದ್ದಾರೆ ಅಂತದ್ರಲ್ಲಿ ಬೀದಿಗಿಳಿದು ಹೋರಾಟ ಮಾಡೋದಾಗ್ಲಿ ಅವ್ರು ತುಂಬಾ ಕಷ್ಟ ಆಗುತ್ತೆ. ಅವ್ರ ಕೆಲಸ ಕಾರ್ಯಗಳನ್ನ ಬಿಟ್ಟು ಮಾಡೋದು ಇದು ಬರೀ ಅವ್ರ ಕೆಲಸ ಅಲ್ಲ, ಇದು ನಮ್ಮೆಲ್ಲರ ಕೆಲಸ. ಬೆಂಗಳೂರಲ್ಲಿ ನಾವು ಇದೀವಿ, ಅದೇ ನೀರು ಕುಡಿತಾ ಇದೀವಿ, ನಾವೆಲ್ಲರೂ ಹೋರಾಟ ಮಾಡಬೇಕು. ಬರೀ ಮಂಡ್ಯದ ಪರವಾಗಿ ಅಂತಲ್ಲ, ಮಹದಾಯಿ ಹೋರಾಟದಲ್ಲೂ ಇದೇ ಅನ್ಯಾಯ ಆಗಿದೆ. ಕಾವೇರಿ ನೀರನ್ನ ತಮಿಳುನಾಡಿಗೆ ಹಂಚಿರೋದ್ರಿಂದ ರೈತರಿಗಾಗಿರೋ ನೋವು, ಆ ನೋವಿನಲ್ಲಿ ನೀವು ಹೇಗೆ ಸ್ಪಂದಿಸ್ತಾ ಇದ್ದೀರಾ ಅನ್ನೋದನ್ನ ನಮಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.